ನಾವೇನ್ ದೋಷ ಹೇಳಿದ್ವಿ, ಆರೋಗ್ಯಕ್ಕೆ ಮತ್ತು ಅನಾರೋಗ್ಯಕ್ಕೆ ಕಾರಣವಾದ ದೋಷಗಳನ್ನು ಸಮತೋಲನದಲ್ಲಿಟ್ಟುಕೊಳ್ಳೋಕೆ ಋತುವಿನ ಅನುಸಾರವಾಗಿ ಈ ದೋಷಗಳಲ್ಲಿ ಏರುಪೇರಾಗುತ್ತಾ ಇರುತ್ತೆ. ಈ ತರಲು ನಾವೇನ್ ಮಾಡ್ಬೇಕಾಗತ್ತೆ, ಆ ಋತುವಿಗೆ ಅನುಸಾರವಾಗಿ ಅವುಗಳ ಪ್ರಕೋಪ ಅಥವಾ ಅವುಗಳ ಏನು ಅಸಮತೋಲನೆ ಆಗಿರುತ್ತೆ ಅದನ್ನು ನಾವು ಸಮತೋಲನೆಗೆ ತರಲು ಆ ಋತುವಿಗೆ ಅನುಸಾರವಾಗಿ ಪಂಚಕರ್ಮ ಚಿಕಿತ್ಸೆಯನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಉದಾಹರಣೆ ಎಂದರೆ ವಸಂತದಲ್ಲಿ ವಮನ ಚಿಕಿತ್ಸಾ, ಅದೇ ವಸಂತ ಬಂದಾಗ ನಾವು ಆ ಋತುವಿನಲ್ಲಿ ವಮನ ಅಥವಾ ವಾಂತಿ ಚಿಕಿತ್ಸಾ ಮಾಡಿಸ್ಬೇಕಾಗತ್ತೆ. ಅದೇ ರೀತಿಯಾಗಿ ಶರದ್ ಋತು ಬಂದಲ್ಲಿ ಆಗ ಪಿತ್ತ ದೋಷ ಏನು ಅಸಮತೋಲನೆ ಹೊಂದುತ್ತೆ, ಆ ಕಾರಣದಿಂದಾಗಿ ನಾವು ವಿರೇಚನ ಚಿಕಿತ್ಸೆಯನ್ನು ಮಾಡ್ಬೇಕಾಗತ್ತೆ. ಅದಾದ ನಂತರ ವರ್ಷಕಾಲದಲ್ಲಿ, ಮಳೆಗಾಲದ ನಂತರ ನಾವು ಬಸ್ತಿ ಚಿಕಿತ್ಸೆ ಏನ್ ನಾವು ಗುದದ್ವಾರದಲ್ಲಿ ಔಷಧಿ ಪ್ರಣಿಧಾನ ಅಥವಾ ಔಷಧಿ ಪ್ರಯೋಗ ಏನ್ ಮಾಡ್ತೀವಿ, ಆ ಚಿಕಿತ್ಸೆಯನ್ನು ವರ್ಷಕಾಲದ ನಂತರ ಮಾಡಬೇಕಾಗುತ್ತದೆ. ಇವೆಲ್ಲವೂ ಕ್ರಮವಾಗಿ ವಾತದೋಷ, ಕಫದೋಷ, ಪಿತ್ತದೋಷ ಅಂಡ್ ವಾತದೋಷ ಈ ದೋಷಗಳಿಗೆ ಅನುಸಾರವಾಗಿ ನಾವು ಏನ್ ದೋಷ ಹೇಳಿದ್ವಲ್ಲ ಅವು ಮುಖ್ಯವಾಗಿ 3 ದೋಷಗಳಿರ್ತವೆ: ಕಫ, ಪಿತ್ತ ಮತ್ತು ವಾತ. ಇವುಗಳ ಸಮತೋಲನೆ ಹೊಂದಲು ನಾವು ಋತುವಿಗೆ ಅನುಸಾರವಾಗಿ ಆ ಋತುವಿಗೆ ಯಾವ ದೋಷ ದಲ್ಲಿ ಅಸಮತೋಲನೆ ಕಂಡು ಬರುತ್ತೆ ಆ ದೋಷಕ್ಕೆ ಅನುಸಾರವಾಗಿ ವಮನ, ವಿರೇಚನ ಮತ್ತೆ ಬಸ್ತಿಯನ್ನು ಕ್ರಮವಾಗಿ ನಾವು ಕಫದೋಷ, ಪಿತ್ತದೋಷ ಮತ್ತು ವಾತದೋಷಕ್ಕೆ ಚಿಕಿತ್ಸಾ ರೂಪದಲ್ಲಿ ಆರೋಗ್ಯವನ್ನು ಉತ್ತಮಗೊಳಿಸಲು ಆ ಋತುವಿಗೆ ಅನುಸಾರವಾಗಿ ಪಾಲನೆ ಮಾಡಬಹುದು. ಅದ ನಂತರ ಬಂದ್ಬಿಟ್ಟು 3ನೇದಲ್ಲಿ ರೋಗ ಬಂದ ನಂತರ ರೋಗದ ಚಿಕಿತ್ಸೆಯಾಗಿ ಪಂಚಕರ್ಮ ಯಾವ ರೀತಿ ನಾವು ದಿನನಿತ್ಯದಲ್ಲೇ ಬಳಸಬಹುದು. ಈ ರೋಗನ ಬಂದ ನಂತರ ಏನಿದೆಯಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಕೆಲವೊಂದು ವ್ಯೂಹದು ನಮ್ಮ ಸಿಸ್ಟಮ್ ವ್ಯವಸ್ಥೆ ಏನಿದೆ, ದೇಹದ ವ್ಯವಸ್ಥೆ ಏನಿದೆ ಆ ಅನುಸಾರವಾಗಿ ತಿಳಿದುಕೊಳ್ಬಹುದು. ಮೊದಲನೇದಾಗಿ ಜೀರ್ಣಾಂಗ ವ್ಯೂಹ ಏನ್ ನಾವು ಗ್ಯಾಸ್ಟ್ರೋ ಎಂಟಿರಾಲಜಿ ಅಂದ್ರೆ ಜೀರ್ಣಾಂಗ ವ್ಯೂಹ, ಜೀರ್ಣಾಂಗದ ವ್ಯವಸ್ಥೆ ಏನಿದೆ ದೇಹದಲ್ಲಿ ಆ ಕುರಿತಾದ ಸಮಸ್ಯೆಗಳು ಅಂದರೆ ಅಜೀರ್ಣ, ಅದಾದ್ಮೇಲೆ ಆಮ್ಲಪಿತ್ತ, ನಾವೇನ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ, ಈ ರೀತಿಯ ಸಂಬಂಧಗಳಿಗೆ ವಮನ ಚಿಕಿತ್ಸೆ ಅಂದ್ರೆ ವಾಂತಿ ಮಾಡುವುದರ ಮೂಲಕ, ವಿರೇಚನ ಚಿಕಿತ್ಸೆ, ಆಮೇಲೆ ಭೇದಿ ಮಾಡುವುದರ ಮೂಲಕ ಈ ರೀತಿಯಾದ ಪಂಚಕರ್ಮ ಚಿಕಿತ್ಸೆಯಿಂದ ನಾವು ಸಂಪೂರ್ಣವಾಗಿ ಈ ಅಜೀರ್ಣ ಚಿಕಿತ್ಸೆ ಮತ್ತೆ ಆಮ್ಲಪಿತ್ತ ಅಥವಾ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇವುಗಳನ್ನು ಪರಿಹಾರಗೊಳಿಸಬಹುದು. ಅದಲ್ಲದೆ ಆ ಗ್ಯಾಸ್ಟ್ರೋ ಎಂಟರಾಲಜಿಯಲ್ಲಿ ಬರುವಂತಹ ಕೆಲವೊಂದು ಆರ್ಗನ್ಸ್ ಏನು ಅಂಗಾಂಗಗಳಿದಾವೆ, ಲಿವರ್ ನ ಪ್ರಾಬ್ಲಮ್ ಇರ್ಬೋದು, ಪ್ಯಾಂಕ್ರಿಯಸ್ ನ ಪ್ರಾಬ್ಲಮ್ ಇರ್ಬೋದು, ಗಾಲ್ ಬ್ಲಾಡರ್ ನ ಪ್ರಾಬ್ಲಮ್ ಇರ್ಬೋದು, ಈ ರೀತಿಯಾದ ಅದಾದ್ಮೇಲೆ ಪಕ್ವಾಶಯದಲ್ಲಿ ಇರಂತ ಕರಳಿನ ಸಮಸ್ಯೆಗಳಿಗೆ, ಈ ರೀತಿಯಾದ ತೊಂದರೆಗಳಿಗೆ ನಾವು ಏನ್ ಮಾಡ್ಬೋದು, ವಮನ, ವಿರೇಚನ ಮತ್ತೆ ಬಸ್ತಿಯಂತಹ ಚಿಕಿತ್ಸೆಗಳನ್ನು ರೋಗದ ನಿವಾರಣೆಗಾಗಿ ಬಳಸಿಕೊಳ್ಳಬಹುದು. ಅದಾದ ನಂತರ 2ನೇ ಅಂಗ ಶ್ವಾಸಕಾಂಗ, ನಮ್ಮ ಏನು ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ, ಅಲ್ಲಿ ನಾವು ತೊಂದರೆಗಳಾದ ಅಸ್ತಮಾ, ಸಿಒಪಿಡಿ, ಸೈನಸೈಟಿಸ್ ಈ ತರದ ಕಾಯಿಲೆಗಳು, ಶ್ವಾಸಕ್ಕೆ ಸಂಬಂಧಿಸಿದಂತ ಅಸ್ತಮಾ ಕಾಯಿಲೆ ಇರ್ಬೋದು, ಅದಾದ್ಮೇಲೆ ಸೈನಸೈಟಿಸ್ ಪ್ರಾಬ್ಲಮ್ ಇರ್ಬೋದು, ಈ ಎಲ್ಲಾ ಸಮಸ್ಯೆಗಳಿಗೆ ನಾವೇನ್ ಮಾಡ್ಬೋದು ಅಂದ್ರೆ ಈ ಭಾಗಕ್ಕೆ ಹತ್ತಿರವಾದಂತ ವಮನ ಚಿಕಿತ್ಸೆ ಅಂದ್ರೆ ವಾಂತಿಯ ಮುಖಾಂತರ ಚಿಕಿತ್ಸೆ ಮಾಡಿಕೊಳ್ಬಹುದು. ಅದಾದ್ಮೇಲೆ ನಸ್ಯ, ಮೂಗಿನ ಮುಖಾಂತರ ಔಷಧಿ ಹಾಕುವುದರ ಮೂಲಕ ನಾವು ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ತದನಂತರದಲ್ಲಿ ಮಾಂಸ ಮತ್ತು ಮೂಳೆಗಳ ಸಂಬಂಧಿತ ರೋಗಗಳು, ಉದಾಹರಣೆಗೆಂದರೆ ಸಂಧಿವಾತ, ಆಮವಾತ, ಸಯಾಟಿಕಾ. ಈಗ ಪ್ರಸ್ತುತದಲ್ಲಿ ಹೆಚ್ಚು ಜನಸಂಖ್ಯೆಗೆ ತೊಂದರೆ ಕೊಡುತ್ತಿರುವಂತ ಸಯಾಟಿಕಾ ಇರಬಹುದು, ಬೆನ್ನು, ಕುತ್ತಿಗೆ ನೋವುಗಳಾಗಿರ್ಬೋದು. ಈ ರೀತಿಯಾದ ಮಾಂಸ ಮತ್ತು ಮೂಳೆ ಸಂಧಿಗಳಿಗೆ ಸಂಬಂಧಿಸಿದಂತ ಕಾಯಿಲೆಗಳಲ್ಲಿ ನಾವು ವಿರೇಚನ, ವಿಶೇಷವಾಗಿ ವಿರೇಚನ, ಬಸ್ತಿ ಚಿಕಿತ್ಸೆಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ರೋಗಗಳನ್ನು ತಡೆಗಟ್ಟಬಹುದು. ನಂತರದಲ್ಲಿ ಬಂದ್ಬಿಟ್ಟು ಚರ್ಮ ಅಥವಾ ತ್ವಚೆಯ ಕಾಯಿಲೆಗಳು. ಪ್ರಸ್ತುತ ಈಗ ತ್ವಚೆಗೆ ರಿಲೇಟೆಡ್ ಆಗಿ ನೋಡುವುದಾದರೆ ಸೋರಿಯಾಸಿಸ್, ತನ್ನು ಬಿಳಿ ಚರ್ಮ ಏನಾಗುತ್ತೆ, ಅದಾದ್ಮೇಲೆ ಎಕ್ಸಿಮಾ ಇರ್ಬೋದು. ಈ ರೀತಿಯಾದ ತ್ವಚೆಗೆ ಅಥವಾ ಚರ್ಮಕ್ಕೆ ತೊಂದರೆ ಆಗುವಂತ ಕಾಯಿಲೆಗಳಲ್ಲಿ
ನಾವು ವಿರೇಚನ ಚಿಕಿತ್ಸಾ, ವಮನ ಚಿಕಿತ್ಸಾ, ನಸ್ಯ ಚಿಕಿತ್ಸಾ, ಈ ರೀತಿಯಾದ ಪಂಚಕರ್ಮಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ನಾವು ಅವುಗಳನ್ನೆಲ್ಲ ತಡೆಗಟ್ಟಬಹುದು. ನಂತರದಲ್ಲಿ ನರವ್ಯೂಹಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನರ್ವಸ್ ಸಿಸ್ಟಮ್ಗೆ ಏನು ಇದು ತೊಂದರೆವಾಗುತ್ತೆ ಆ ತರದ ಕಾಯಿಲೆಗಳಲ್ಲಿ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮೈಗ್ರೇನ್, ನರಕ್ಕೆ ಸಂಬಂಧಪಟ್ಟಂತ ಮೈಗ್ರೇನ್ ತಲೆನೋವು ಇರ್ಬೋದು. ಅದಾದ್ಮೇಲೆ ಪಾರ್ಶ್ವವಾಯು, ಮುಖದ ಪಾರ್ಶ್ವ, ಈ ರೀತಿಯಾದ ನರಕ್ಕೆ ಸಂಬಂಧಿಸಿದಂತ ಕೆಲವು ಕಾಯಿಲೆಗಳಲ್ಲಿ ನಾವು ಪಂಚಕರ್ಮ ಚಿಕಿತ್ಸೆಯಾದಂತಹ ಬಸ್ತಿ ಚಿಕಿತ್ಸಾ, ವಿರೇಚನ ಚಿಕಿತ್ಸಾ, ನಸ್ಯ ಚಿಕಿತ್ಸಾ, ಶಿರೋಧಾರ ಚಿಕಿತ್ಸಾ, ಈ ರೀತಿಯಾದ ಬಗೆ ಬಗೆಯ ಚಿಕಿತ್ಸೆಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಆ ರೋಗಗಳನ್ನು ತಡೆಗಟ್ಟಬಹುದು. ಅದ ನಂತರದಲ್ಲಿ ಬಹು ಮುಖ್ಯವಾಗಿ ಎಂದು ಪ್ರಜನನಾಂಗದ ವ್ಯೂಹದಲ್ಲಿ ಅಥವಾ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ಈ ಬಂಜೆತನ ಸಂಬಂಧಿತ ರೋಗಗಳಲ್ಲಿ ಪುರುಷರಿಗೆ ಸಂಬಂಧಿಸಿದಂತ ಕಾಯಿಲೆಗಳಾದ ಧಾತುಕ್ಷಯ ಮತ್ತು ಧಾತುವಿನಲ್ಲಿ ದುಷ್ಟಿ ಇರುವಂತ ಕಾಯಿಲೆಗಳಿರ್ಬೋದು. ಅದಾದ ಮೇಲೆ ಸ್ತ್ರೀಯರಲ್ಲಿ ಕಂಡು ಬರುವಂತ ಗರ್ಭಕೋಶ ಹಾಗೂ ಸಂಬಂಧಿತ ಕಾಯಿಲೆಗಳು ಹಾಗೂ ಹಾರ್ಮೋನ್ ಸಂಬಂಧಿತ ಕಾಯಿಲೆಗಳಲ್ಲಿ ನಾವು ವಮನ ಕರ್ಮ ಅಂದರೆ ವಾಂತಿ ಕರ್ಮ, ವಿರೇಚನ ಕರ್ಮ ಅಂದರೆ ಬೇದಿ ಕರ್ಮ, ನಸ್ಯ ಕರ್ಮ ಅಂದರೆ ಮೂಗಿನ ಮುಖಾಂತರ ಮಾಡುವಂತ ಚಿಕಿತ್ಸಾ, ಅದಾದ ಮೇಲೆ ರಕ್ತ ಮೋಕ್ಷಣ ಅಂದ್ರೆ ರಕ್ತವನ್ನು ನಿರ್ವಹಣೆ ಮಾಡುವಂತ ಚಿಕಿತ್ಸಾ, ಈ ರೀತಿಯಾದ ಚಿಕಿತ್ಸೆ ಜೊತೆಗೆ ವಿಶೇಷವಾಗಿ ಉತ್ತರ ಬಸ್ತಿ ಚಿಕಿತ್ಸಾ ಅಂದ್ರೆ ಪುರುಷರಲ್ಲಿ ಧಾತುವಿನ ವೃದ್ಧಿಗಾಗಿ, ಧಾತುವಿನ ಆರೋಗ್ಯಕರ, ಈ ಎಲ್ಲಾ ಪಂಚಕರ್ಮಗಳು ಯಾಕೆ ಮಾಡಬೇಕು ಅನ್ನೋದಾದರೆ ನಾವು ಮೊದಲಿಗೆ ತಿಳಿಸಿದಂತೆ ದೇಹದಲ್ಲಿ ಮೂರು ದೋಷಗಳು ಅಂದರೆ ವಾತ, ಪಿತ್ತ, ಕಫ ದೋಷಗಳು, ಇವು ಏನಾಗುತ್ತೆ ಆರೋಗ್ಯ ಮತ್ತು ಅನಾರೋಗ್ಯದ ಮೂಲ ಕಾರಣಗಳಾಗಿರುತ್ತವೆ. ಈ ದೋಷಗಳನ್ನು ನಾವು ಸಮತೋಲನಕ್ಕೆ ತರಲು ಹಾಗೂ ಆರೋಗ್ಯವನ್ನು ಉತ್ತಮಗೊಳಿಸಲು ನಾವು ಈ ಪಂಚಕರ್ಮವನ್ನು ಅಳವಡಿಸಿಕೊಳ್ಳಬಹುದು. ಈಗ ನಾವು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸರಿಯಾದ ಪಂಚಕರ್ಮದ ಬಳಕೆ ಅದು ದಿನಚರ್ಯದಲ್ಲಿ ಇರಬಹುದು, ಋತುಚರ್ಯದಲ್ಲಿ ಇರಬಹುದು, ಹಾಗೂ ರೋಗ ಬಂದಾಗ ತಡೆಗಟ್ಟುವಿಕೆ ಎಲ್ಲಾದರೂ ಇರಬಹುದು. ಈ ರೀತಿಯಾಗಿ ಸರಿಯಾದ ಕ್ರಮದಲ್ಲಿ ಪಂಚಕರ್ಮದ ಬಳಕೆ ಆರೋಗ್ಯಕರ, ಸುದೀರ್ಘ ಹಾಗೂ ಸಂತೋಷಕರ ಆರೋಗ್ಯಕ್ಕೆ ಸೂತ್ರವಾಗುತ್ತದೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅತ್ಯುತ್ತಮವಾಗಿ ಈ ಒಂದು ಪಂಚಕರ್ಮದ ವಿಧಗಳನ್ನು ಸವಿಸ್ತವಾಗಿ ತಿಳಿಸಿಕೊಡ್ತೀರಿ. ವಮನ, ವಿರೇಚನ, ಬಸ್ತಿ, ನಶ್ಯ, ರಕ್ತ ಮೋಕ್ಷಣ, ಋತು ಬದಲಾದಂತೆ ದೋಷಗಳ ಚಲನೆ, ದೇಹ ಶುದ್ಧಿಗೆ ಪಂಚಕರ್ಮದ ನೆಲೆ, ವಸಂತದಲ್ಲಿ ವಮನ, ಶರತ್ತಿನಲ್ಲಿ ವಿರೇಚನ, ವರ್ಷೆಯಲ್ಲಿ ಬಸ್ತಿ, ಆರೋಗ್ಯದ ಸಂರಕ್ಷಣ, ಋತುಸಮ್ಮತ ಶುದ್ಧಿಯಿಂದ ರೋಗಗಳಿಗೆ ವಿರಾಮ, ಪಂಚಕರ್ಮ ಪಾಲಿಸಿದರೆ ದೇಹ ಮತ್ತು ಮನಸ್ಸಿಗೆ ವಿಶ್ರಾಮ ಅಂತಕ್ಕಂಥ ನುಡಿಯನ್ನು ಅತ್ಯುತ್ತಮವಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ತಮಗೆ ಆಯುಷ್ ಇಲಾಖೆ ಪರವಾಗಿ, ಆಯುಷ್ ಜಿಲ್ಲಾಧಿಕಾರಿಗಳ ಪರವಾಗಿ, ಆಯುಷ್ ಇಲಾಖೆ ಎಲ್ಲ ವೈದ್ಯಾಧಿಕಾರಿಗಳ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಧನ್ಯವಾದಗಳು. ಆಯೋಜಕರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಯಾರಾದ್ರೂ ವೈದ್ಯರ ಜೊತೆ ಏನಾದ್ರೂ ಚರ್ಚಿಸುವುದಿದ್ರೆ ಚರ್ಚಿಸಬಹುದು. ನಮಸ್ತೆ ಸರ್. ನಮಸ್ತೆ ಸರ್, ಮೈಗ್ರೇನ್ ಬಗ್ಗೆ ಹೇಳಿದ್ರಲ್ಲ, ಸ್ವಲ್ಪ ತಲೆನೋವು ಬಂದ್ರು ಕೆಲವೊಬ್ರು ಮೈಗ್ರೇನ್ ಆಗಿದೆ ನಂಗೆ ಅಂತಾರೆ. ಸೊ ಮೈಗ್ರೇನ್ ಹೆಂಗ ಐಡೆಂಟಿಫೈ ಮಾಡ್ಬೋದು ಸರ್ ನಾವು? ಇದರಲ್ಲಿ ಏನಂದ್ರೆ ಮೈಗ್ರೇನ್ ಅಂದ್ರೆ ಎಲ್ಲ ತಲೆನೋವುಗಳು ಮೈಗ್ರೇನ್ ಆಗಿರೋದಿಲ್ಲ. ತಲೆನೋವಿನಲ್ಲಿ ಬೇರೆ ಬೇರೆ ವಿಧಗಳಿದಾವೆ. ಸಿಂಪಲ್ ಆಗಿ ಅಂದ್ರೆ ನಮ್ಮ ಏನು ಟೆನ್ಷನ್ ಹೆಡ್ಡೇಕ್ ಇರುತ್ತೆ, ದಿನನಿತ್ಯದಲ್ಲಿ ನಮ್ಗಿರುವಂತ ಒತ್ತಡದ ಮೇಲೆ ಟೆನ್ಷನ್ ಹೆಡ್ಡೇಕ್ ಇರುತ್ತೆ, ಅದು ಹೌದಲ್ಲ. ರೋಗಿಯ ಜೊತೆ ಸಂವಾದ ಮಾಡುವಾಗ ಏನಾದ್ರೂ ಆ ರೀತಿಯ ಸಂಬಂಧದಲ್ಲಿ ಆ ರೀತಿಯ ಕಾರಣಗಳಿದ್ದರೆ ಅದಕ್ಕೆ ಕಾರಣ ಏನು ಎಂಬುದನ್ನು ಫಸ್ಟ್ ಗುರುತು ಮಾಡ್ಬೇಕಾಗತ್ತೆ. ಈಗ ನರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ನಿಮ್ಗೆ ತಲೆನೋವು ಬರ್ತಾ ಇದ್ರೆ ಅವುಗಳನ್ನು ನಾವು ಇಮೇಜಿಂಗ್ ಸ್ಟಡಿ ಅಥವಾ ಸ್ಕ್ಯಾನಿಂಗ್ ಮೂಲಕ ಕೆಲವೊಂದನ್ನು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಅದ ನಂತರದಲ್ಲಿ ಅದನ್ನ ಮೈಗ್ರೇನ್ ಅಂತ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ. ನರಗಳಲ್ಲಿ ದೋಷ ಇದ್ರೆ ಮಾತ್ರ ಅದು ಮೈಗ್ರೇನ್ ಸಂಬಂಧದ ಇರುತ್ತೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಕೆಲವೊಂದು ಲಕ್ಷಣಗಳು ಕಂಡು ಬರುತ್ತೆ ಮೈಗ್ರೇನ್ ಅಲ್ಲಿ. ಈಗ ನಾವು ಅರ್ಧ ತಲೆನೋವು ಏನ್ ಹೇಳ್ತೀವಲ್ಲ ಆ ರೀತಿಯಾಗಿ ವಿಶೇಷವಾಗಿ ಆ ಅರ್ಧ ತಲೆನೋವು ಇದ್ರೆ, ಅದಾದನಲ್ಲಿ ನರಗಳ ಎಳೆತದಲ್ಲಿ
ನರಗಳ ಎಳೆತ. ಅದಾದ್ಮೇಲೆ ಕಣ್ಣುಗಳ ಮುಂದುಗಡೆ ಅಂದ್ರೆ ಕತ್ತಲು ಬಂದು ಹೋಗುವಂತದ್ದು. ಈ ರೀತಿಯಾದ ಕೆಲವೊಂದು ವಿಶೇಷ ಲಕ್ಷಣಗಳೇನಿರ್ತವೆ. ಅಂದ್ರೆ ತಲೆನೋವಿನಲ್ಲಿ ಏನೇನು ವಿಧಗಳಿದಾವಲ್ಲ, ಆ ವಿಧದಲ್ಲಿ ಯಾವ ಲಕ್ಷಣಗಳು ಇದರಲ್ಲಿ ಹೆಚ್ಚು ಲಕ್ಷಣಗಳು ಕಂಡು ಬರ್ತವೆ, ಆ ವಿಧಾನವನ್ನು ಹಾಗೂ ಬೇರೆ ವಿಧಾನದಲ್ಲೂ ನಾನು ಏನ್ ಹೇಳಿದೆ, ಒತ್ತಡದಿಂದ ಆಗುವಂತ ಟೆನ್ಷನ್ ಹೆಡ್ಡೇಕ್, ಇವು ಹೌದಾ ಅಲ್ಲ ಅನ್ನೋದನ್ನ ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಅದ ನಂತರದಲ್ಲಿ ಅದು ಮೈಗ್ರೇನ್ ಅಂತ ಕನ್ಫರ್ಮ್ ಆದ್ಮೇಲೆ ಮೈಗ್ರೇನ್ ಚಿಕಿತ್ಸೆಯನ್ನು ತಗೋಬಹುದು. ವಿಶೇಷವಾಗಿ ಪಂಚಕರ್ಮದಲ್ಲಿ ಬಂದ್ಬಿಟ್ಟು ಶಿರೋಧಾರ ಹಾಗೂ ಮೂಗಿನ ಮುಖಾಂತರ ಏನ್ ಚಿಕಿತ್ಸೆ ಮಾಡ್ತೀವಿ, ಅದು ನಾವು ಪಂಚಕರ್ಮದ ಮುಖಾಂತರ ಮಾಡಿ ಈ ಮೈಗ್ರೇನಿಗೆ ಚಿಕಿತ್ಸೆ ಆಗಿ ಪಡೆದುಕೊಳ್ಳಬಹುದು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಯಾರಾದ್ರೂ ಇದ್ರೆ ವೈದ್ಯರ ಜೊತೆ ತಮ್ಮ ಚರ್ಚೆಯನ್ನು ಮುಂದುವರಿಸಬಹುದು. ಯಾರು ಇಲ್ಲ ಅಂತ ಅನ್ಕೋತೀವಿ. ಈ ದಿನದ ಯೋಗ ಭಾರತ್ 365 ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗಿಯಾಗಿ ತಮ್ಮ ಜ್ಞಾನವನ್ನ ಉಣಬಡಿಸಿರ್ತಕ್ಕಂತಹ ಡಾಕ್ಟರ್ ಪುರುಷೋತ್ತಮ್ ಸರ್ ಅವರ ಕುರಿತು ಮತ್ತು ಇಂದಿನ ಯೋಗ ಭಾರತ್ 365 ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಭಿನಂದನಾ ಸಲಹಾ ನುಡಿಗಳನ್ನ ಕೊಪ್ಪಳ ಜಿಲ್ಲಾ ಮಾನ್ಯ ಜಿಲ್ಲಾ ಆಯುಷ್ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಪರ್ವತಗೌಡ ಹಿರೇಗೌಡ ಸರ್ ಅವರು ತಮ್ಮ ಅಭಿನಂದನಾ ಸಲಹಾ ನುಡಿಗಳನ್ನ ಆಡ್ಬೇಕಂತೇಳಿ ಕೇಳ್ಕೊಳ್ತಾರೆ. ಡಾಕ್ಟರ್ ಪುರುಷೋತ್ತಮ ಸರ್, ನಮಸ್ತೆ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಡಾಕ್ಟ್ರೆ, ನಿಮ್ಮ ಕ್ಲಿನಿಕ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಪ್ರೈವೇಟ್ ಕ್ಲಿನಿಕ್ ಉಂಟಾ ನಮ್ದು? ಇಲ್ಲ ಸರ್, ಪ್ರೈವೇಟ್ ಕ್ಲಿನಿಕ್ ಏನಿಲ್ಲ ಸರ್, ಈಗ ಇನ್ನು ಎಸ್ಟಾಬ್ಲಿಷ್ ಮಾಡ್ಬೇಕು. ಓಕೆ ಸರ್. ಸರ್, ಪಂಚಕರ್ಮದ ಅವಶ್ಯಕತೆ ಇವತ್ತಿನ ನಮ್ಮ ಆಯುಷ್ ವೈದ್ಯರು ಯಾವ ರೀತಿ ಅವರು ಪಂಚಕರ್ಮವನ್ನ ರೂಢಿಸಿಕೊಳ್ಬಹುದು, ಅದರ ಒಂದು ಮಹತ್ವತೆ ಇವತ್ತಿನ ದಿನಮಾನದಲ್ಲಿ ಎಷ್ಟು ಅವಶ್ಯಕತೆ ಇದೆ ಅನ್ನುವಂಥದ್ದು ಏನಾದ್ರು ಸ್ವಲ್ಪ ಹೇಳಲಿಕ್ಕೆ ಆಗ್ತದ ಸರ್? ಹೌದು ಸರ್. ಈಗ ನೋಡಿ ಸರ್, ಇದ್ರದ್ದು ಇಂಪಾರ್ಟೆನ್ಸ್ ಅಥವಾ ಮಹತ್ವ ಏನು, ಪಂಚಕರ್ಮದ ಮಹತ್ವ ಅಂದ್ರೆ ತಿಳ್ಕೊಬೇಕಂದ್ರೆ ನಾವು ಒಂದು ಇದು ಹೇಳ್ಬೋದು. ಬೇರೆ ಎಲ್ಲಾ ಚಿಕಿತ್ಸೆ ಅಥವಾ ನಾವು ಏನೀಗ ಶಮನ ಔಷಧಿ ಅಂತ ಏನ್ ಹೇಳ್ತೀವಿ, ರೋಗ ಬಂದಾಗ ತೆಗೆದುಕೊಳ್ಳುವಂತ ಮಾತ್ರೆ ಕೆಲವೊಂದು ಚಿಕಿತ್ಸೆಗಳೇನಿದಾವಲ್ಲ, ಅವು ಈ ದೋಷದ ಅಸಮತೋಲನ ಹೇಳಿದ್ದು, ದೋಷಗಳು ಸಮತೋಲನೆ ಮತ್ತು ಅಸಮತೋಲನೆಯಲ್ಲಿ ಮೂಲ ಕಾರಣ. ಈ ಅಸಮತೋಲನೆ ಅನಾರೋಗ್ಯಕ್ಕೆ ಕಾರಣ ಮತ್ತು ಸಮತೋಲನೆ ಆರೋಗ್ಯ ಕಾರಣ ಅಂತ ಮೊದಲು ಹೇಳಿದೀವಿ. ಈಗ ನಾವು ಈ ದೋಷಗಳಲ್ಲಿ ಏನು ಅಸಮತೋಲನೆ ಆಗಿದೆ, ಆ ಅಸಮತೋಲನೆಯನ್ನು ನಾವು ಎರಡು ವಿಧದಲ್ಲಿ ಸರಿಪಡಿಸಿಕೊಳ್ಳಬಹುದು. ಒಂದನೇದಾಗಿ ಅದನ್ನು ಶಮನ ಮಾಡಿ, ಶಮನ ಅಂದರೆ ಅದೇ ಈಗ ದೋಷದಲ್ಲಿ ಏನು ಏರುಪೇರು ಅಸಮತೋಲನೆ ಆಗಿದೆ ಅದನ್ನು ನಾವು ನಾರ್ಮಲ್ ಸ್ಥಿತಿಗೆ ಅಥವಾ ಸಮತೋಲನ ಸ್ಥಿತಿಗೆ ತರಲು ಕೆಲವೊಂದು ಔಷಧ ರೂಪದಲ್ಲಿ ಮಾತ್ರೆ ಚಿಕಿತ್ಸೆಗಳನ್ನು ಕೊಡಬಹುದು. ಆ ಚಿಕಿತ್ಸೆಗಳನ್ನ ಕೊಡುವುದರ ಮೂಲಕ ನಾವು ರೋಗದ ನಿವಾರಣೆ ಮಾಡಬಹುದು. ಆದರೆ ಅದು ಮರಳಿ ಕಳಿಸುವಂತ ಸಾಧ್ಯತೆ ಹೆಚ್ಚು. ಹಾಗಾಗಿ ಪಂಚಕರ್ಮ ಅನ್ನೋದು ಏನಂದ್ರೆ ಇದು ಅಪುನರ್ಭವ ಚಿಕಿತ್ಸಾ. ಒಂದು ಸಾರಿ ನೀವು ಪಂಚಕರ್ಮ ಅಥವಾ ಪದೇ ಪಂಚಕರ್ಮವನ್ನು ಮಾಡುವುದರ ಮೂಲಕ ಆ ದೋಷದ ಸಮತೋಲನೆಯನ್ನು ಹೊಂದಿದರೆ ರೋಗದ ಪುನರುತ್ಪತ್ತಿ ಅಥವಾ ಪುನರ್ಭವ ಮರಳಿ ಬರುವಂತ ಸ್ಥಿತಿ ಏನಿದೆ ಅದು ಬಹಳಷ್ಟು ವಿರಳ. ಬೇರೆ ಚಿಕಿತ್ಸೆಗೆ ಕಂಪೇರ್ ಮತ್ತು ಅಥವಾ ನಾವು ತುಲನೆ ಮಾಡಿದರೆ ಈ ಪಂಚಕರ್ಮ ಚಿಕಿತ್ಸೆ ಮಾಡಿರೋದರಲ್ಲಿ ಮರಕಳಿಸುವಿಕೆ ಏನಿದೆ ಅದು ಬಹಳ ವಿರಳವಾಗಿರುತ್ತದೆ. ಇದು ಏನಾಗುತ್ತೆ ಅಂದ್ರೆ ಬೇರೆ ಚಿಕಿತ್ಸೆಗಿಂತ ಇದು ರೋಗ ನಿವಾರಣೆಯಲ್ಲಿ ಮಹತ್ವಪೂರ್ಣವಾಗುತ್ತದೆ. ಈಗ ಈ ದಿನದಲ್ಲಿ ಪ್ರೆಸೆಂಟ್ ಏರಾದಲ್ಲಿ ಏನಾದ್ರೂ ನೋಡ್ಬೋದಾದ್ರೆ ನಮ್ಮ ಆರೋಗ್ಯ ವಿಹಾರ ಆಹಾರ ಮತ್ತು ವಿಹಾರದಲ್ಲಿ ಏನ್ ಬದಲಾವಣೆ ಆಗಿದೆ, ಲೈಫ್ ಸ್ಟೈಲ್ ಅಲ್ಲಿ ಏನ್ ಚೇಂಜಸ್ ಆಗಿದೆ, ಆಹಾರ ಪದ್ಧತಿಯಲ್ಲಿ ನಾವು ಮಾಡ್ಕೊಂಡಿರೋ ಬದಲಾವಣೆ ಹಾಗೂ ವಿಹಾರ ಪದ್ಧತಿಯಲ್ಲಿ ಅಂತ ಹೇಳ್ಬೇಕಂದ್ರೆ ಕೆಲವೊಂದು ವಿರುದ್ಧ ಕೆಲವೊಂದು ಆಹಾರಗಳನ್ನು ನಾವು ಹೀಗೆ ಸೇವಿಸಬೇಕಂತ ಇರುತ್ತೆ. ಬದಲಾಗಿ ನಾವು ಏನ್ ಮಾಡಿರ್ತೀವಿ ಅಂದ್ರೆ ಅದನ್ನ ನಾವು ಆ ಜನರೇಷನ್ ತಕ್ಕಂಗೆ ಬದಲಾವಣೆ ಮಾಡ್ಕೊಂಡಿರ್ತೀವಿ. ಒಂದು ಎಕ್ಸಾಂಪಲ್ ಏನಾದ್ರೂ ಹೇಳ್ಬೇಕಂದ್ರೆ ಮೊಸರು ಯಾವತ್ತು ಬಿಸಿ ಮಾಡಿ ತಗೋಬಾರ್ದು ಅನ್ನೋದು ಒಂದು ಇದು ಆಹಾರ ಪದ್ಧತಿಯಲ್ಲಿ ಒಳ್ಳೆಯ ಕ್ರಮ. ಈಗ ನಾವು ಅದನ್ನ ಏನ್ ಮಾಡ್ತಿದೀವಿ ಅಂದ್ರೆ ಹೀಟ್ ಮಾಡಿ ಅಥವಾ ಬಿಸಿ ಮಾಡಿ ಅಡಿಗೆಯಲ್ಲಿ ಬಳಸ್ತಾ ಇರ್ತೇವೆ. ಇದು ಏನಂದ್ರೆ ವಿರುದ್ಧವಾಗಿ ಬಳಸ್ತಾ ಇರೋಂತ ಈ ರೀತಿ ಆಹಾರ ಪದ್ಧತಿ. ದಿನನಿತ್ಯದಲ್ಲಿ ನಾವು ಕೆಲವು ಚಟುವಟಿಕೆಗಳನ್ನು ಅಥವಾ ವ್ಯಾಯಾಮ ಏನ್ ಎಕ್ಸರ್ಸೈಸ್ ಹೇಳ್ತೀವಿ ಇದೆಲ್ಲ ರೆಗ್ಯುಲರ್ ಆಗಿ ದಿನನಿತ್ಯದಲ್ಲಿ ಮಾಡ್ತಾ ಇರ್ಬೇಕು.
ಈ ರೂಢಿ ಏನಾಗ್ತಾ ಇದೆ, ಈ ಜನರೇಷನ್ ಅಥವಾ ಈ ಕಾಲದಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಈ ರೀತಿಯ ಆರೋಗ್ಯ ಆಹಾರ ಮತ್ತು ವಿಹಾರದಲ್ಲಿ ಏನು ಬದಲಾವಣೆ ಆಗಿದೆ, ಇವೆಲ್ಲವೂ ಏನಾಗ್ತದೆ ಅಂದ್ರೆ ದೋಷ ಅಥವಾ ಟಾಕ್ಸಿನ್ಸ್ ಬಾಡಿಯಲ್ಲಿ ಕ್ರಮೇಣವಾಗಿ ಸಂಚಿತವಾಗಲಿಕ್ಕೆ ಕಾರಣವಾಗ್ತದೆ. ಈ ಸಂಚಿತವಾದ ದೋಷ ಅಥವಾ ಟಾಕ್ಸಿನ್ಸ್ ಅನ್ನು ನಾವು ದೇಹದಿಂದ ಹೊರಗಡೆ ಹಾಕಿ ದೇಹದ ಶುದ್ಧಿಗಾಗಿ ನಮ್ಮ ಆರೋಗ್ಯಕ್ಕಾಗಿ ಪಂಚಕರ್ಮವನ್ನು ಮಾಡಿಕೊಳ್ಬೇಕಾಗತ್ತೆ. ಪಂಚಕರ್ಮದ ಮಹತ್ವ ಬಂದ್ಬಿಟ್ಟು ಬೇರೆ ಚಿಕಿತ್ಸೆಯ ಮೂಲಕ ಅದು ರೋಗ ಮತ್ತೆ ಪುನರ್ಭುದ್ಭವ ಆಗುವ ಸಾಧ್ಯತೆ ಹೆಚ್ಚು. ಆದರೆ ಪಂಚಕರ್ಮದ ಮೂಲಕ ಏನು ಈ ದೋಷಗಳ ನಿರ್ವಹಣ ಅಥವಾ ಹೊರಗಡೆ ಹಾಕುವುದು, ಇಲ್ಲ ಅಂದರೆ ದೋಷಗಳ ಸಮತೋಲನೆ ಹೊಂದುವುದು ಏನು ಈ ಪಂಚಕರ್ಮದ ಮೂಲಕ ನಾವು ಗಳಿಸ್ತೀವಿ. ಇದು ಏನಾಗುತ್ತೆ ಅಂದ್ರೆ ರೋಗದ ಪುನರುತ್ಪತ್ತಿ ಅಥವಾ ಪುನರುದ್ಭವ ಬೇರೆ